ನಮಸ್ತೆ. ನಾನು ನಿಮ್ಮ ಸಂತೋಷ್ ಮಾಡುವ ನಮಸ್ಕಾರಗಳು. ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹಿರಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಡುವ ನಮಸ್ಕಾರಗಳು. ನಾನು ನನ್ನ ಗ್ರಾಮದ ಜನತೆಗೆ ಎಲ್ಲ ಸಮಸ್ತರಿಗೂ ಕೇಳ್ಕೊಳ್ಳೋದೊಂದೇ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಮಾತಾಡೋದು ಏನಂದರೆ, ಈ ಸತಿ ಮುಂದೆ ಬರುವ ಚುನಾವಣೆಯಲ್ಲಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕಾದ್ದು ನಿಮ್ಮ ಕೈಯಲ್ಲೈತೆ. ನಮ್ಮ ಹಿರಿಯೂರು ಗ್ರಾಮ ಪಂಚಾಯತಿನೇ ಅಂತಲ್ಲ, ಭದ್ರಾವತಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಒಳ್ಳೆ ವ್ಯಕ್ತಿನ ಆರಿಸಿ ಕೆಲಸ ತಗೋಣಂಥ ವ್ಯಕ್ತಿಗಳ್ನ ಆಯ್ಕೆ ಮಾಡಿ ಚುನಾಯಿತ ಪ್ರತಿನಿಧಿಯಾಗಿ ಗುರುತಿಸ್ಬೇಕಂತಂದೇಳಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೊರಟ್ರೆ, ದಿವಂಗತ ಧೀಮಂತ ನಾಯಕ ಎಂ ಜೆ ಅಪ್ಪಾಜಿ ನಮಗೆಲ್ಲ ಗೊತ್ತಿರೋಂಗೆ ಭದ್ರಾವತಿಯಲ್ಲಿ ಅವರ ಕೊಟ್ಟಿರೋ ಕೊಡುಗೆಗಳು ಸಿಕ್ಕಾಪಟ್ಟೆ ಇದೆ, ಹೇಳೋಕ್ಕಾಗದರಷ್ಟು. ಅವರ ಒಂದು ಬೆಳವಣಿಗೆ ಇನ್ನೂ ಹೆಚ್ಚಿಸಬೇಕು ಭದ್ರಾವತಿಯಲ್ಲಿ ಅಂತ ಹೊರಟ್ರೆ, ಈಗ ಗೊತ್ತಿರೋಂಗೆ ಭದ್ರಾವತಿಯಾಗಿ VSL ನಡೀತೈತೆ ಅಂದರೆ ಅದಕ್ಕೆ JDS ಪಕ್ಷ ಕಾರಣ ಆಗೈತೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ HD ಕುಮಾರಸ್ವಾಮಿ ಅವರು ಕೊಟ್ಟಂಥ ಅನುದಾನದಿಂದ ಇವತ್ತು ಭದ್ರಾವತಿ VSL ಪ್ರಾರಂಭ ಆಗಿ ಮುಚ್ಚೋಬೇಕಾಗಿರೋಂಥ ಕಾರ್ಖಾನೆನ ಇವತ್ತು ನಡೀತೈತೆ ಅಂದರೆ ಅದಕ್ಕೆ ಕಾರಣ JDS ಪಕ್ಷ. ಅದು ಎಸ್ಪೆಷಲಿ ಇನ್ನೊಂದೇನಪ್ಪ ಅಂದರೆ ಅಪ್ಪಾಜಿ ಗೌಡರು ಇದ್ದಿದ್ರೆ ಇನ್ನೂ ಬೆಳವಣಿಗೆ ಆಗಿರೋದು. ಬೆಳವಣಿಗೆ ಆಗಬೇಕು ಅಂತಂದರೆ ಮುಂದಿನ ದಿನಗಳೊಳಗೆ ಅದೇ ಕುಟುಂಬದ ನಮ್ಮ ಅಪ್ಪಾಜಿ ಗೌಡರು ಕುಟುಂಬದ ಯಾವ್ದು ಅಂದರೆ ಈಗ ಶಾರದಾ ಅಪ್ಪಾಜಿ ಇಲ್ಲ ಅವರ ಮಗ ಅಜಿತ್ ಅಪ್ಪಾಜಿ, ಇವರು ಯಾರು ಅವ್ರ ಕುಟುಂಬದವ್ರನ್ನ ಆಯ್ಕೆ ಮಾಡಿದ್ರೆ ಭದ್ರಾವತಿ ಬೆಳವಣಿಗೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಮುಂದಿನ ಚುನಾವಣೆ ಒಳಗೆ ಅವರ ಕುಟುಂಬದವ್ರನ್ನ ಯಾರನ್ನಾರು ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಭದ್ರಾವತಿ ಜನತೆಗೆ ನಾನು ಬೇಡ್ಕೊತೀನಿ.